ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಎಲ್ಲ ಏರಿಯಾದಲ್ಲೂ ಇವಾಗ ಎಲ್ಲ ಕಡೆಯೂ ಗಣೇಶನ ಕುಂಡಿಸಿರ್ತಾರೆ. ಗಣೇಶನ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಒಂದೊಂದು ದಿವಸನೂ ಒಂದೊಂದು ಪ್ರೋಗ್ರಾಮ್ ಅಂತೆ, ಫಂಕ್ಷನ್ ಅಂತೆ, ಎಲ್ಲ ಥರನೂ ನಡೀತಾ ಇರುತ್ತೆ. ಇವಾಗ ತುಂಬ ಕಡೆ ಸೆಲೆಬ್ರೇಷನ್ ಇರುತ್ತೆ. 11 ಡೇಸ್ ಅಂತೆ, 13 ಡೇಸ್ ಅಂತೆ, 15 ಡೇಸು, 5 ಡೇಸು, ಈ ಥರ ಇಷ್ಟು ಡೇ ಅಂಥೇಳಿ ಇಷ್ಟು ರೀತಿಲಿ ಎಷ್ಟೊಂದು ರೀತಿಲಿ ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ. ಹಾಗೆಯೇ ನಮ್ಮ ಏರಿಯಾ ಗಣೇಶನೂ ಸಹ 11 ಡೇಸ್ ಕಂಪ್ಲೀಟ್ ಆಗ್ತಿದೆ ನಾಳೆಗೆ. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು. ಅದನ್ನು ನಾನು ಜಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ತುಂಬ ಜನನೇ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ಎಲ್ಲರಿಗೂ ಪ್ರೈಸ್ ಇದೆ. ಮತ್ತು ತುಂಬ ಚೆನ್ನಾಗಿರೋ ಅಂಥದ್ದಕ್ಕೆ ಫಸ್ಟು ಸೆಕೆಂಡ್ ಅಂತ ಪ್ರೈಸ್ ಇದೆ. ತುಂಬಾ ಎಲ್ಲರೂ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರಿಂದ ಹಿಡಿದು ತುಂಬಾ ರಂಗೋಲಿಗಳ್ನ ಬಿಡ್ತಾಯಿದ್ರು. ಬಟ್ ಆ ಊರಲ್ಲಿ ಜನಗಳಲ್ಲಿರೋ ಕ್ಯೂರಿಯಾಸಿಟಿ ಮತ್ತು ಅವರಲ್ಲಿರೋ ಇಂಟ್ರೆಸ್ಟು, ನಮ್ಮ ಏರಿಯಾ, ನಮ್ಮ ಗಣೇಶ, ನಮ್ಮ ರಂಗೋಲಿ ಅಂಥೇಳಿ ಎಲ್ಲ ಕ್ಲೀನಾಗಿ ಗುಡಿಸಿ ನೀರು ಹಾಕಿ ಎಷ್ಟು ನೀಟಾಗಿ ಮಾಡ್ತಾಯಿದ್ರು ಅಂದರೆ ಅಷ್ಟು ನೀಟಾಗೆ ಮಾಡ್ತಾಯಿದ್ರು. ತುಂಬ ಜನಕ್ಕೆ ತುಂಬಾ ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು. ಮತ್ತು ತುಂಬಾ ಖುಷಿ ಆಯಿತು ವಿಡಿಯೋ ಮಾಡಬೇಕಾದ್ರೆ. ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ನಮ್ಮ ಏರಿಯಾ ಗಣೇಶದು, ನಮ್ಮ ಏರಿಯಾದು ರಂಗೋಲಿ ಕಾಂಪಿಟೇಷನು ಈ ವಿಡಿಯೋ ನಿಮಗಾಗಿ ಫ್ರೆಂಡ್ಸ್. ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ನಿಮ್ಮ ಏರಿಯಾಗಳಲ್ಲೂ ಯಾವ್ಯಾವ ಥರ ಸೆಲೆಬ್ರೇಷನ್ ಇತ್ತು, ಏನಾದರೂ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಮ್ಮ ಏರಿಯಾದಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನ್ಗೋಸ್ಕರ ತುಂಬಾ ಪ್ರೈಸಸ್ ಇದೆ. ಮತ್ತು ಯಾರಿಗೂ ಬೇಜಾರಾಗದಿರೋಂಗೆ ಎಲ್ಲರಿಗೂ ಪ್ರೈಸ್ ಕೊಡ್ತಾರೆ. ಬಟ್ ಫಸ್ಟು ಸೆಕೆಂಡ್ ಅಂತ 2 ಮಾತ್ರ ಪ್ರೈಸ್ ಇದೆ. ಆ ಪ್ರೈಸ್ ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಯಾರಿಗೂ ಬೇಜಾರಾಗಬಾರ್ದು ಅಂತ ಎಲ್ಲರಿಗೂ ಸೇಮ್ ಗಿಫ್ಟನ್ನ ಎಲ್ಲರಿಗೂ ಕೊಡ್ತಾರೆ, ಅವ್ರವ್ರ ಮನಸ್ಸಿಗೆ ಖುಷಿ ಆಗಲಿ ಅಂತ. ನೋಡ್ತಾ ಇದ್ದೀರಲ್ವ, ತುಂಬ ಜನ ಗಣೇಶನ ಬಿಟ್ಟಿದ್ದಾರೆ. ಎಷ್ಟು ಜನ ಗಣೇಶನ ಬಿಟ್ಟಿದ್ದಾರೆ ಅಂದರೆ ಅಷ್ಟು ಗಣೇಶಗಳು ತುಂಬಾ ಚೆನ್ನಾಗಿತ್ತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮಲ್ಲೂ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿದರೆ ದಯವಿಟ್ಟು ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಏರಿಯಾ ಗಣೇಶ ರೋಡಲ್ಲಿ ಜಾಗನೇ ಇರಲಿಲ್ಲ, ಆ ರೀತಿ ಬಿಟ್ಟಿದ್ರು. ಅಷ್ಟು ಚೆನ್ನಾಗಿತ್ತು, ನೋಡೋದಕ್ಕೇ ತುಂಬ ಕಳಕಳೆಯಾಗಿತ್ತು. ಇವನ್ ನಾವು ಮಾಮೂಲಿ ಹಬ್ಬದ ದಿವಸನೂ ಇಷ್ಟು ರಂಗೋಲಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ರೋಡ್ ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು ರಂಗೋಲಿಗಳಿಂದ. ತುಂಬ ಕಲರ್ಫುಲ್ಲಾಗಿ, ಬ್ಯೂಟಿಫುಲ್ಲಾಗಿ, ವಾಸಮ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ. ವಾವ್, ದಿಸ್ ಈಸ್ ಆಲ್ಸೋ ಸೂಪರ್.
ಒಬ್ರಿಗೊಬ್ರು ಕಾಂಪಿಟೇಷನ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಸಣ್ಣ ಪುಟ್ಟ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ರಂಗೋಲಿ ಬಿಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆ 2 ಅವರ್ ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದು ನಮ್ಮ ಹಳೆ ಕಾಲದ ರಂಗೋಲಿ ಆದ್ರೂ ಎವರ್ಗ್ರೀನ್ ರಂಗೋಲಿ ಇದು. ನೋಡಿದ್ರಲ್ಲ ನಮ್ಮ ಗಣೇಶ, ಮುದ್ದು ಗಣೇಶ, ನಮ್ಮ ಏರಿಯಾ ಗಣೇಶ. ಇವರಿಂದ ನಮ್ಮ ಏರಿಯಾದಲ್ಲಿ ವರ್ಷಕ್ಕೊಂದ್ಸಲಿ ಸೆಲೆಬ್ರೇಷನ್, ಗ್ರ್ಯಾಂಡ್ ಸೆಲೆಬ್ರೇಷನ್, ಖುಷಿಯಾದ ಸೆಲೆಬ್ರೇಷನ್.